ಒಬ್ಬ ನೌಕರಿ ಮಾಡು ಮನುಷ್ಯ ಶಹರದೊಳಗೆ ಒಂದು ದೊಡ್ಡ ಕಂಪನ್ಯಾಗ ನೌಕರಿ ಮಾಡ್ತಿದ್ದ. ಮನ್ಯಾಗ ಹೊಲ ಫಲ ಇದ್ದರೂ ಸಹಿತ ಮಾಡಬೇಕಾಕೈತೆ ಅಂತ ಹೋಗಿದ್ದ. ಮುಂದೆ ನಮ್ಮ ಹೊಲನೂ ಐತಿ, ಮನ್ಯಾಗ ಎರಡು ಆಕಳ ತೊಗೊಂಡು ನಾ ಇದನ್ನ ಯಾಕೆ ಮಾಡಬಾರ್ದು ಅಂತ ನೌಕರಿ ಬಿಟ್ಟು ಬೆಂಗಳೂರಿಂದ ಊರಿಗೆ ಬಂದ. ಊರಿಗೆ ಬಂದು ಎರಡು ಆಕಳ ತೊಗೊಂಡು ಕೆಲಸ ಶುರು ಮಾಡಿದ. ಅವನ ಮನ್ಯಾಗ ಈಗ 4-5 ಆಳುಗಳದವು. ಆಮ್ಯಾಗ ಎಲ್ಲರದು ಖರ್ಚು ಹೋಗಿ ಈ ಪದಾರ್ಥಗಳನ್ನು ತಯಾರು ಮಾಡ್ತಾನೆ. ತನ್ನ ಹೊಲನೂ ಆ ಸಾವಯವ ಮಾಡ್ಕೊಂಡಾನ. ಸಾವಯವ ಪದಾರ್ಥಗಳ ಮಾರಾಟನೂ ಮಾಡ್ತಾನೆ. ಮಾಡಿ ಅವನಿಗೆ ತಿಂಗಳಿಗೆ 30,000 to 40,000 ರೂಪಾಯಿ ಆದಾಯ ಈಗ ಮನ್ಯಾಗ ಕುಂತ್ಕೊಂಡ ಬರ್ತೈತೆ. 30,000. ಮತ್ತು ಇಷ್ಟು ಸಿಕ್ಕಾಗ ಯಾಕೆ ಹೋಗ್ಬೇಕ್ರಿ ಮಂದಿ ಮನೆ? ನಾ ಆಗಲೇ ಹೇಳಿದ್ನ ನಾವು. ಅವನು ಹೊಲ್ದಾಗ 10-20 ಮಂದಿ ಕೆಲಸಕ್ಕೆ ಅವ ಅಲ್ಲಿ ವಾಚ್ಮನ್ ಬೆಂಗಳೂರಾಗ ಹೆಣ್ತು ಹಾಡ್ದು ಕೂಡಲೇ ಬಿಟ್ಟು ಬಂದು. ಇದು ಒಂದು ತುಪ್ಪ. ಇದರೊಳಗೆ ಕೆಲವೊಂದು ವನೌಷಧಿಗಳನ್ನು ಹಾಕಿ ತುಪ್ಪ ತಯಾರು ಮಾಡೋಣ. ರಾತ್ರಿ ಮಲಗಿ ಹಾಕೋಬೋದು. ನಿಮ್ಗೆ ಆಗಲೇ ಹೇಳಿದೆ ಅವೆಲ್ಲ ಲಾಭಗಳು ಇದರಿಂದ ಆಗ್ತಾವೆ. ಏನಿದು ಅರ್ಕ, ಗೋಮೂತ್ರವನ್ನು ಬಟ್ಟಿ ಇಳಿಸಿ ಅದರಿಂದ ಅರ್ಕ ತಯಾರು. ಯಾಕಂದ್ರೆ ಯಾರ ಮನ್ಯಾಗ ಆಕಳುಗಳಿವು ಯಾವುದೇ ಕ್ರಾನಿಕ್ ಡಿಸೀಸ್ ಇದ್ದು ಅಂದ್ರೆ ಹಳೆಯ ರೋಗಗಳಿದ್ದು ಅಂದ್ರೆ ಕೆಮ್ಮಿರಲಿ, ದಮ್ಮಿರಲಿ, ಅಥವಾ ಏನಾರ ಈ ಚರ್ಮ ರೋಗಗಳಿರಲಿ, ಇದನ್ನು ದಿನಾಲು ತೊಗೊಂಡ್ರಂದ್ರೆ ರೋಗ ಪ್ರತಿಕಾರ ಶಕ್ತಿ ಶರೀರದೊಳಗೆ ಹೆಚ್ಚಾಕೈತಿ. ರೋಗಗಳಿದ್ದು ಅಂದ್ರೆ ಕೆಮ್ಮಿರಲಿ, ದಮ್ಮಿರಲಿ, ಅಥವಾ ಏನಾರ ಈ ಚರ್ಮ ರೋಗಗಳಿರಲಿ, ಇದನ್ನು ದಿನಾಲು ತೊಗೊಂಡ್ರಂದ್ರೆ ರೋಗ ಪ್ರತಿಕಾರ ಶಕ್ತಿ ಶರೀರದೊಳಗೆ ಹೆಚ್ಚಾಕೈತಿ. ಒಂದು ಟೋಪನ್ನು ಈ ಅರ್ಕ ಒಂದು ಟೋಪನ್ ನೀರು ದಿನಾಲು ಬೆಳಿಗ್ಗೆ ಖಾಲಿ ಹೊಟ್ಟಿಲೆ ತೊಗೋಬೇಕು. ಆಕಳ ಸಗಣಿ ಕುಳ್ಳು ಮಾಡಿ ಒಣಗಿಸಿ ಕುಳ್ಳು ಮಾಡೋದು, ಕರಿ ಬೂದಿ ಮಾಡೋದು. ಅದನ್ನು ಸರಿಯಾಗಿ ಸುಟ್ಟು ಬಿಳಿ ಬೂದಿ ಆಗಬಾರ್ದು. ಆ ಕರಿ ಬೂದಿಯಾಗ ಒಂದು ಜರ ಪಟಗ ಉಪ್ಪ ಹಾಕಿ ದಂತ ಮಂಜನ ತಯಾರು ಮಾಡ್ಯ. ನಿಮ್ಮ ಹಲ್ಲು ಅಳಗಾಡ್ತಿದ್ದು ಅಂದ್ರೆ 8 ದಿನದಾಗ ಗಟ್ಟಿಯಾಗಿ ಕುಂದಿರ್ತಾವೆ. ಆಮ್ಯಾಗ ನೀವೇನೀಗ ಟೂತ್ಪೇಸ್ಟ್ ಯೂಸ್ ಮಾಡ್ತೀರಿ, ಅದರೊಳಗೆ SLS, SLR ಅಂತ ಸ್ಲರಿ ಇರ್ತಾವೆ. ಒಂದು 2 ನಿಮಿಷಕ್ಕಿಂತಲೂ ಹೆಚ್ಚಾತು ಅಂದ್ರೆ ನಮ್ಮ ಈ ರಸನ ಗ್ರಂಥಿಗಳು ಅದನ್ನ ಹೀರ್ಕೊಳ್ತಾವೆ. ಭಾಳ ದಿವಸ ಹಿಂಗೆ ನಾವು ಲೇಟ್ ಹಲ್ಲು ತಿಕ್ಕೊಳ್ಳೋ ಚಟ ಇತ್ತು ಅಂತಂದ್ರೆ ಅವು 100ಕ್ಕೆ 100 ಕ್ಯಾನ್ಸರ್ ಆಕೈತಿ. ಆದ್ರೆ ಅದನ್ನೆಲ್ಲವನ್ನು ಏನಪ್ಪ ಇದು ಇವತ್ತಿ ಅದೇ ಬೂದಿಯಿಂದ ಇವತ್ತಿ ತಯಾರು ಮಾಡ್ತಾರೆ ವಿಭೂತಿ. ಈ ವಿಭೂತಿ ಒಂದು ನಿಮ್ಗೆ ಹಚ್ಕೊಳಕ್ಕಾಗ್ತದೆ. ಎರಡನೇದಿದ್ರ ವೈಶಿಷ್ಟ್ಯ ನಿಮ್ಗೆ ಹೇಳ್ತೀನಿ, ಇವತ್ತಿನ ತನಕ ಯಾರೂ ಹೇಳಿಲ್ಲ. ನಿಮ್ಮ ಹಲ್ಲು ನೋವಿತ್ತು ಅಂತಂದ್ರೆ ಎಷ್ಟು ಬೇಕಾದಷ್ಟು ಹಲ್ಲು ನೋವು ಇರಲಿ, ಇದರದೊಂದು ತುಕಡಿ ತೊಗೋರಿ. ಹಲ್ಲು ಎಲ್ಲಿ ನೋಯ್ತೈತಲ್ಲ, ಎಲ್ಲಿ ತೂತು ಬಿದ್ದೈತೆ ಅಲ್ಲಿ ಒತ್ತರಿ. 15 ನಿಮಿಷನಾಗ ಹಲ್ಲು ನೋವು ನಿಂದಿರ್ತೈತಿ. ಆಯುಷ್ಯದಾಗ ಮತ್ತೆ ಹೊಳ್ಳಿ ಎಂದೂ ಹಲ್ಲು ನೋವು ಬರೋದಿಲ್ಲ. ಅದು ಈ ಗೋಮಯ ಭಸ್ಮದಿಂದ ಸಾಧ್ಯ ಐತಿ. ಸಗಣಿ ಪುಡಿ, ಮುಲ್ತಾನಿ ಮಣ್ಣು, ಬೇವಿನ ಪುಡಿ, ಸೊಪ್ಪಿನ ಪುಡಿ, ಜೇಕಿನ ಬೇರ, ರೀಟಾ, ಕರ್ಪೂರ, ಅರಿಶಿಣ ಇಂಥವುಗಳನ್ನು ಹಾಕಿ ಒಂದು ಸಾಬೂನು ತಯಾರು ಮಾಡ್ಯಾನ. ಈ ಸಾಬೂನು ನಿಮ್ಮ ಮಾರಿಗೆ ಬಕ್ಕಿ ಹೇಳ್ತಿರ್ತಾವೆ ಕೆಲವು ಮಂದಿ ಹೆಣ್ಮಕ್ಳಿಗೆ, ಗಂಡಾಳಿಗೆ ಬಕ್ಕಿ ಹೇಳೋದು ನಿಂದಿರ್ತೈತಿ ಇದನ್ನು ಹಚ್ಕೊಂಡ್ರೆ ಅಂದ್ರೆ. ಎರಡನೇದ್ದು ತಲೆಯಾಗ ಹೊಟ್ಟಾಗಿತ್ತಂತಂದ್ರೆ ಹೊಟ್ಟು ತಾನ ಹೋಗ್ತೈತಿ. ಮೂರನೇದ್ದು ನಿಮ್ಮ ಕೂದಲ ಮತ್ತು ಚರ್ಮ ಮೆತ್ತಗಾಕೈತಿ ಇದನ್ನು ಹಚ್ಕೊಂಡ್ರೆ. ಮೈಗೂ ಸಹಿತ ಆಹ್ಲಾದದಾಯಕ ಇದು. ಆದರೆ ಇದನ್ನು ಹಚ್ಕೊಂಡು ಕೂಡಲೇ ಇದನ್ನು ನೀರಾಗಿ ಎದ್ದಬಾರ್ದು. ಮೊದಲು ಮೈಮ್ಯಾಗ ನೀರು ಹಾಕೋಬೇಕು. ಹಾಕ್ಕೊಂಡು ಇದನ್ನು ಹಚ್ಕೋರಿ. ಹಚ್ಕೊಂಡು ಇದನ್ನು ಹಂಗೆ ಇಟ್ಬಿಡ್ರಿ. ಆ ಕಡೆ ನೀರಾಗ ತೊಳಿ ಪ್ರಯತ್ನ ಮಾಡು. ತೊಳೆದ್ರಿ ಅಂದ್ರೆ ನೆಂದು ಬಿಡ್ತೈತಿ. ಇಟ್ಬಿಡ್ರಿ. ಮತ್ತು ಮರುದಿವ್ಸ ಅನ್ನೋದ್ರಾಗ ಒಣಗಿರ್ತೈತಿ. ನೀವು ಜಳಕ ಮಾಡಿದ ನಂತರ ಹಿಂಗೆ ಕೈ ಒರೆಸ್ಕೊಂಡ್ರಿ ಅಂತಂದ್ರೆ ಅಗದಿ ಗ್ಲಾಸಿನ ಮ್ಯಾಗ ಕೈ ಹೋದಂಗೆ ಹೋಗ್ತೈತಿ. ನಿಮ್ಗೆ ಎಷ್ಟೋ ಚರ್ಮ ರೋಗಗಳನ್ನು ತಡೆಯೋ ಸಾಮರ್ಥ್ಯ ಇದ್ರೊಳಗೆ ಐತಿ.
ಈ ಸಗಣಿ ಪುಡಿಯೊಳಗೆ ಕೆಲವೊಂದು ಈ ಗುಗ್ಗಳ, ಲೋಭಾನ, ಅದ್ರ ಜೊತೆಗೆ ಇನ್ನೊಂದು 2-3 ವನಸ್ಪತಿಗಳನ್ನು ಹಾಕಿ ಈ ಧೂಪ ತಯಾರು ಮಾಡ್ಯಾರ. ಈ ಧೂಪ ದಿವ್ಸಕ್ಕೂ ಒಂದು ಧೂಪ್ ಕಡ್ಡಿದು ದಿವ್ಸಕ್ಕೂ ಒಂದು ಹಚ್ಚಿದ್ರಿ ನೀವು ಮನ್ಯಾಗಂದ್ರೆ ಆ ರೂಮ್ನೊಳಗೆ ಹಚ್ಚಿರ್ತೀರಿ. ಅದ್ರಾಗ ನೀವು ಯಾವ ರೂಮ್ನಾಗ ಮಲ್ಕೊಳ್ತೀರಿ ಅಲ್ಲಿ ಹಚ್ಚಿದ್ರಿ ಅಂತಂದ್ರೆ ನಿಮಗೆ ಈ ಅಸ್ತಮಾ, ಕೆಮ್ಮು ಅಂತ ಏನಿರ್ತಲ್ಲ 4 ದಿನದಿಂದ ಕಡಿಮೆ ಆಗ್ತೈತಿ. ಆಮ್ಯಾಗ ಸೊಳ್ಳೆಗಳು ಇದ್ರ ವಾಸನೆ ಬಂದ ಕೂಡಲೇ ಓಡಿ ಹೋಗ್ತಾವೆ. ಅಂದರೆ ಮನ್ಯಾಗ ಗುಡ್ ನೈಟ್ ಹಚ್ಚೋ ಅವಶ್ಯಕತೆ ಇಲ್ಲ, ಆಲ್ ಔಟ್ ಹಚ್ಚೋ ಅವಶ್ಯಕತೆ ಇಲ್ಲ. 3ನೇದ್ದು, ದೇವ್ರ ಎದುರಿಗೆ ಊದುಬತ್ತಿ ಹಚ್ಚಿದ್ರಿ ಅಂದ್ರೆ ಆ ಊದುಬತ್ತಿ ಒಳಗೆ ಬಿದಿರಿನ ಕಡ್ಡಿ ಇರ್ತೈತಲ್ಲ ಅದು ಸುಡೋದ್ರಿಂದ ಮತ್ತು ಅದಕ್ಕೆ ಕಲ್ಲಿದ್ಲಿ ಪುಡಿ ಬಳಸಿರ್ತಾರೆ, ಅದರಿಂದ ಮೊನಾಕ್ಸೈಡ್ ಬಿಡ್ತೈತೆ ಅದು ಹೊರಗೆ. ಆ ಮೊನಾಕ್ಸೈಡು ನಮ್ಮ ಮೂಗಿನೊಳಗೆ ಹೋತು ಅಂತಂದ್ರೆ ಬ್ರೇನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅದರಿಂದ ಕ್ರಿಯೇಟ್ ಆಗ್ತಾವೆ. ಆದ್ದರಿಂದ ಅವ್ರ ಮ್ಯಾಗಿದು ದೊಡ್ಡ ಉಪಾಯ ಏನಪ್ಪ ಇದು? ಹಾಂ, ಈ ಬೂದಿ ಜೊತೆ ರಿಟ ಮತ್ತು ಇನ್ನೂ ಕೆಲವೊಂದನ್ನು ಹಾಕಿ ಪಾತ್ರೆ ತೊಳೆಯಾಕ ತಯಾರು ಮಾಡ್ಯಾರ. ನೀವು ಈಗೇನು ಪಾತ್ರೆ ತೊಳೆಯೋದು ತರ್ತಿರಲ್ಲ ಬಾರ್ಗಳು, ಅದ್ರೊಳಗೆ ಆ್ಯಸಿಡ್ಸ್ ಅವು ಸರಿಯಾಗಿ ತೊಳೆಯಲ್ಪಡೋದಿಲ್ಲ. ಅದೇ ತಟ್ಟಿಯೊಳಗೆ ಊಟ ಮಾಡಿದ್ರಿ ಅಂತಂದ್ರೆ ಆ ಆ್ಯಸಿಡ್ಸ್ ಎಲ್ಲ ಹೊಟ್ಟೆಗೆ ಹೋಗ್ತಾವು, ಆಗಬಾರದು ದುಷ್ಪರಿಣಾಮಗಳಾಗ್ತವು. ಅದ್ರ ಸಲುವಾಗಿ ಅಂತ ಇವರು ಈ ಗೋಮಯದಿಂದನ ತಯಾರು ಮಾಡಿದಂಥ ಬೂದಿ, ಆ ಬೂದಿಯಿಂದ ಕೆಲವೊಂದು ಪದಾರ್ಥಗಳು ಇದನ್ನು ತಯಾರು ಮಾಡ್ಯಾರ. ಇದು ಗಣಪತಿಯ ಮೂರ್ತಿ. ಈ ಮೂರ್ತಿ ನನಗನ್ಸಿದ ಮಟ್ಟಿಗೆ ಒಂದು 200-250 ಗ್ರಾಮ್ ಇರಬೇಕು. ಪಡಿಯಚ್ಚಿನೊಳಗೆ ಹಾಕಿ ತೆಗೆದ್ರಿ ಅಂತಂದ್ರೆ ಏನು ಮಾಡೋದು, ಸಣ್ಣಗೆ ಸಗಣಿ ಪುಡಿ ಬೀಸಿ ಅದರೊಳಗೊಂದಿಷ್ಟು ಎಳ್ಳೆಣ್ಣೆ ಮತ್ತು ಚೌಳಿ ಕಾಳು ಪುಡಿ ಕೂಡಿಸಿದ್ರಿ ಅಂದ್ರೆ ಅಂಟು ಹಾಕತಿ, ಒಳ್ಳೆ ಗಣಪತಿ ತಯಾರಾಕತಿ. ನೀವು ನಿಸರ್ಗಕ್ಕೆ ಅನುಕೂಲವಾಗುವಂಥ ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸಿಂದಲ್ಲ, ಸಗಣಿದಿದು. ವಿಸರ್ಜನೆ ಮಾಡುವಾಗ ಒಂದು ಬಕೆಟ್ನೊಳಗೆ ಮಾಡಿ ಆ ನೀರು ನಿಮ್ಮ ಗಿಡಕ್ಕೆ ಹಾಕಿದ್ರು ಸಹಿತ ನಡೀತೈತೆ. ಅಂಥ ಪರ್ಯಾವರಣ ಪೂರಕ ಗಣಪತಿಯನ್ನು ತಯಾರು ಮಾಡ್ಯಾವ ನಾವು. ಇವು ಯಾವುದೇ ಶೋಕೇಸ್ಗಳಿರಲಿ, ನಿಮ್ಮ ಟೇಬಲ್ ಮ್ಯಾಗ ಇಟ್ರಿ ಅಂತಂದ್ರೆ ನಿಮ್ಮ ಮೊಬೈಲ್ ಅದಾವಲ್ಲ ಅವು ರೇಡಿಯೇಷನ್ ಕೆಲವೊಂದು ವಿಕಿರಣಗಳನ್ನು ಹೊರಗೆ ಬಿಡ್ತಿರ್ತಾವೆ. ಆ ವಿಕಿರಣಗಳನ್ನು ಜಕ್ಕೊಳ್ಳೋ ಕೆಲಸ ಈ ಸಗಣಿ ಮಾಡ್ತಿರ್ತೈತಿ. ಅದಕ್ಕೆ ಸಗಣಿ ಗಣಪನ ಮಾಡಿಟ್ಟಾರೆ. ನೀವು ಮನೆಯೊಳಗೆ ಇಟ್ಟರು ಸಹಿತ ಆ ವಿಕಿರಣಗಳನ್ನು ಜಕ್ಕೊಳ್ಳೋ ಕೆಲಸ ಮಾಡ್ತೈತೆ. ಇವು ಕುಳ್ಳ, ನಿಮ್ಮ ಮನ್ಯಾಗ ನೀವು ಕುಳ್ಳು ಬಡಿತೀರಿ ನೋಡ್ರಿ, ಇವ್ರು ಹೆಂಗೆ ಕುಳ್ಳು ಬಡ್ದಾರ, ಬಿಸ್ಕಿಟ್ ಮಾಡ್ದಂಗೆ ಮಾಡ್ಯಾನ. ಎಷ್ಟು ಮಾಡಿದ್ರು ಸಾಲಂಗಲ್ಲಿ ಇವು ತೊಗೊಳಕ್ಕೆ ಈಚೆ ಕಡೆ ಒಬ್ಬ ಸ್ವಾಮಿಗಳು ನಿಂತಾರೆ ಇಲ್ಲಿ. ನೀವು ಪ್ರತಿ ದಿವಸ 10 ಟನ್ನು 100 ಟನ್ ಮಾಡಿದ್ರು ಇವನು ಖರೀದಿ ಮಾಡಕ್ಕೆ ತಯಾರದಾರ ನಮ್ಮ ಸವಿತಾನಂದನಾಥ ಶ್ರೀಗಳು. ಈ ಬೆರಣಿ ಎದ್ರ ಸಲುವಾಗಿ ಅಂದ್ರೆ ಅಗ್ನಿಹೋತ್ರದ ಸಲುವಾಗಿ. ಅಗ್ನಿಹೋತ್ರ ಅಂದ್ರೆ ಸೂರ್ಯೋದಯ ಸೂರ್ಯಾಸ್ತದ ಸರಿಯಾದ ಸಮಯಕ್ಕೆ ಈ ಒಂದು 2-3 ಕುಳ್ಳಿಟ್ಟು ಅದ್ರ ಮ್ಯಾಗ ಕರ್ಪೂರ ಹಚ್ಚಿ, ಒಂದು ಚಿಟಿಗೆ ಅಕ್ಕಿ, ಒಂದು ಹನಿ ತುಪ್ಪ ಎರಡೂ ಸೇರಿಸಿ ಆ ಅಗ್ನಿ ಮ್ಯಾಗ ಹಾಕಿ ಪ್ರಾರ್ಥನೆ ಮಾಡಿದ್ರೆ ಸಾಕು. ಹೊಲದಾಗ ಮಾಡಿದ್ರೆ ಹೊಲದಾಗ ಕೆಲಸ ಕೊಡ್ತೈತಿ, ಮನೆಯೊಳಗೆ ಮಾಡಿದ್ರೆ ಮನೆಯೊಳಗೆ ಕೆಲಸ ಕೊಡ್ತೈತಿ. ಹವೆಯನ್ನು ಎಷ್ಟು ಶುದ್ಧ ಮಾಡ್ತೈತಿ ಇದ್ರ ಮ್ಯಾಗ ಒಂದು ದೊಡ್ಡ ರಿಸರ್ಚ್ ಥೀಸಿಸ್ ಐತೆ ನನ್ನ ಹತ್ರ. ನನ್ನ ಗೆಳೆಯ ಒಬ್ಬ ಸ್ವಾಮಿದಾನ ಎಲ್ಲಿ ರಾಜಸ್ಥಾನದೊಳಗೆ, ಅವ ಪೂರ ಆಯುಷ್ಯನ ಹಾಕಿ ICMRದಿಂದ ಎಲ್ಲ ರಿಪೋರ್ಟ್ಸ್ ತೊಗೊಂಡಾನ. ಈ ವಾತಾವರಣದಲ್ಲಿ ಯಾವ ಬದಲಾವಣೆಗಳಾಗ್ತಾವು, ಯಾವ ರೋಗಾಣುಗಳು ಓಡಿ ಹೋಗ್ತಾವು, ಯಾವ ಹೊಸ ಶಕ್ತಿ ಇದ್ರೊಳಗೆ ತುಂಬತೈತಿ ಅನ್ನೋದನ್ನು ಬರೇ ಇದ್ರ ಮ್ಯಾಗ ತಯಾರು ಮಾಡ್ಯಾನ. ನನ್ನ ಹತ್ರ ಐತದು ದೊಡ್ಡ ಇದೊಂದು ಕ್ಷೇತ್ರನ ಐತೆ. ಅದ್ರೊಳಗೆ ಕೆಲಸ ಮಾಡುವಂಥ ಸಮರ್ಪಿತ ಜನರಿದ್ದಾರೆ. ಅದೇ ರೀತಿಯಾಗಿ ಕೀಚೈನ್ ಸಹಿತ ಮಾಡ್ಯಾನ ನೀವು ಸಗಣಿದ. ನಿಮ್ಮ ಶರೀರಕ್ಕೆ ಹತ್ಕೊಂಡಿತ್ತು ಅಂತಂದ್ರೆ ನಿಮ್ಮ ಕಿಶೆದಾಗ ಒಂದೊಂದು ಸಾರಿ ಮೊಬೈಲ್ ಇರ್ತಾವೆ. ಆ ಮೊಬೈಲ್ ರಿಂಗ್ ಬಂತು ಅಂತಂದ್ರೆ ಅದರಿಂದ ವಿಕಿರಣಗಳು ಹೊರಗೆ ಬೀಳ್ತಾವಲ್ಲ, ಆ ವಿಕಿರಣಗಳನ್ನು ಕಂಟ್ರೋಲ್ ಮಾಡ್ತೈತೆ ಅದ್ರ ಮಗ್ಲಿತ್ತು ಅಂತಂದು.
ಹಾಂ, ರಕ್ಷಾ ಬಂಧನದೊಳಗೆ ರಾಖಿ ಕಟ್ಕೊಳಕ್ಕೆ ಸಹಿತ ಅದನ್ನು ತಯಾರು ಮಾಡ್ಯಾನ. ಒಬ್ಬ ರೈತ ಏನು ಮಾಡಕ್ಕೆ ಸಾಧ್ಯ ಅನ್ನೋದನ್ನು ತಾವು ನೋಡ್ರಿ. ಇಷ್ಟು ಮಾಡವ ತಿಂಗಳಿಗೆ 30-40 ರೂಪಾಯಿ ಗಳಿಸ್ತಾನೆ. ತಮಗೆ ಯಾಕೆ ಆಗೋದಿಲ್ಲ? ಯಾರಿಗೆ ಬೇಕಾದವ್ರಿಗೆ ನೀವು ಅವನ ಹತ್ರ ಹೋಗ್ರಿ, ಬೇಡ ಗುರುಗಳ ಹತ್ರ ಹೋಗ್ರಿ. ಪ್ರತಿ ತಿಂಗಳು ಟ್ರೈನಿಂಗ್ ಎಲ್ಲಿ ಕೊಡ್ತೀರಿ? ಕಣೇರಿ ಮಠದಾಗ ಬರ್ರಿ, ಪ್ರತಿ ತಿಂಗಳು ಇದರ ಟ್ರೈನಿಂಗ್ ವ್ಯವಸ್ಥೆ ಐತಿ. ಅವನ ಹತ್ರ ಹೋಗ್ರಿ, ಅವನು ಟ್ರೈನಿಂಗ್ ಕೊಡ್ತಾನೆ. ರಾಜ್ಯದ ತುಂಬ ಇಂಥವ್ರು ಭಾಳ ಮಂದಿ ಕೃಷಿಕರದಾರ, ಈ ರೀತಿ ಇನೋವೇಟಿವ್ ಕೆಲಸ ಮಾಡುವಂಥವ್ರು. ರೈತರೆಲ್ಲ ಹೀಗೆ ಮಾಡ್ಲಿಕ್ಕೆ ಸಾಧ್ಯ ಐತಿ ಅನ್ನೋದನ್ನು ತೋರಿಸೋ ಸಲುವಾಗಿ ನಾವು ಮುಂದಕ್ಕೆ ಕರೆದು ಇವನ್ನೆಲ್ಲ ಮಾಡಪ್ಪ. ಆಮ್ಯಾಗ ಯಾರಿಗೆ ಮಾಡೋಕ್ಕಾಗೋದಿಲ್ಲ ಅವ್ರು ತೊಗೊಂಡ್ರೆ ಹೊಕ್ಕಿರೋ ಇಲ್ಲ ಕಡಿಕ. ನಾವ ಬ್ರ್ಯಾಂಡ್ ಅಂಬಾಸಿಡರ್, ಇದಕ್ಕೆ ನಾವು ಪ್ರಚಾರ ಮಾಡ್ಕೋಬೇಕಲ್ಲಿ. ಉಳ್ದವ್ರು ಯಾರು ಮಾಡೋರು? ನಮ್ಮ ರೈತನ ಪ್ರಚಾರ ಮಾಡೋರು ನಾವು. ಮತ್ತು ಉಳ್ದವ್ರು ಏನು ಮಾಡ್ತಾರಲ್ಲ ಅವ್ರಿಗೆ ನೀವೇನು ತಡಿದಿಲ್ಲ, ಅವ್ರದ್ದು ಅಕ್ಕಿಗೆ, ಅವ್ರ ರೊಕ್ಕಕ್ಕೆ, ಅವ್ರ ರೂಪಾಯಿಗೆ ನೀವು ತಡಿದಿಲ್ಲ. ಅದು ಪೂಜ್ಯರಿಗೆ ಮತ್ತು ಎಲ್ಲ ಪೂಜ್ಯರ ಪಾದಂಗಳಲ್ಲಿ ವಂದನೆಗಳನ್ನು ಹೇಳಿ ನಾ ಭಾಳತ್ತು ಮಾತಾಡಿದೆ. ನಮಸ್ಕಾರ.